ಗಣಪತಿಯಲ್ಲಿ ಹಲವು ರೂಪಗಳಿವೆ. ಗಣಪತಿ ಅಂದರೆ 32 ಪ್ರಧಾನವಾದಂತಹ ರೂಪಗಳು. ಬಾಲಗಣಪತಿ, ತರುಣ ಗಣಪತಿ, ಭಕ್ತಿ ಗಣಪತಿ, ವೀರ ಗಣಪತಿ, ಹೀಗೆ ಹಲವು ರೂಪಗಳಲ್ಲಿ 32 ರೂಪಗಳು ಪ್ರಧಾನವಾಗಿ ಕಾಣಲ್ಪಡುತ್ತದೆ. ಬಾಲಗಣಪತಿ ಅಂತ ಹೇಳಿದ್ರೆ ಆಗ ತಾನೇ ಹುಟ್ಟಿರತಕ್ಕಂತಹ ಗಣಪತಿ ಅಂತ ಹೇಳಿ. ತಾಯಿ ಪಾರ್ವತಿಯ ತೊಡೆ ಮೇಲೆ ಕುಳಿತು ದ್ವಿಭುಜನಾಗಿದ್ದುಕೊಂಡು ಅಂತಹ ಗಣಪತಿಯು ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುತ್ತಾನೆ ಅಂತ ಹೇಳಿ. ಬಾಲಗಣಪತಿಯನ್ನು ಆರಾಧನೆ ಯಾವಾಗ ಮಾಡ್ತೇವೆ ಕೇಳಿದ್ರೆ, ವಿವಾಹಕ್ಕೆ ಪ್ರತಿಬಂಧಗಳು ಬಂದಾಗ ಬಾಲಗಣಪತಿ ಎನ್ನುವುದಾಗಿ ಆರಾಧನೆ ಮಾಡ್ತಾರೆ. ಆ ಗಣಪತಿಯ ವಿಶೇಷ ಏನು ಕೇಳಿದ್ರೆ, ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಪೂಜೆ ಆದಿಗಳೆಲ್ಲ ಸಂಪನ್ನಗೊಳ್ಳಬೇಕು ಅಂತೇಳಿ. ಕಾರಣ ಆಗ ತಾನೇ ಹುಟ್ಟಿರತಕ್ಕಂತಹ ಗಣಪತಿ ಅಂತೇಳಿ. ತರುಣ ಗಣಪತಿ ಒಳ್ಳೆಯದಂತಹ ತರುಣಾವಸ್ಥೆಯಲ್ಲಿರತಕ್ಕಂತಹ ಅನುಗ್ರಹವನ್ನು ಮಾಡತಕ್ಕಂಥದ್ದು. ಭಕ್ತಿ ಗಣಪತಿ ನಮಗೆ ಭಕ್ತಿಯನ್ನು ಕೊಡತಕ್ಕಂಥದ್ದು. ವೀರ ಗಣಪತಿ ಒಳ್ಳೆಯ ಸ್ಥೈರ್ಯವನ್ನು ಕೊಡುವಂಥದ್ದು. ಹೀಗೆ ಹಲವು ಗಣಪತಿಯಲ್ಲಿ 13ನೆಯ ಗಣಪತಿ ಮಹಾಗಣಪತಿ ಅಂತ ಹೇಳಿ. ಸರ್ವೇ ಸಾಮಾನ್ಯವಾಗಿ ಇಲ್ಲೆಲ್ಲ ಗಣಹೋಮವನ್ನು ಮಾಡತಕ್ಕಂಥದ್ದು ಆ ಮಹಾಗಣಪತಿ ಉದ್ದೇಶವಾಗಿ ಅಂತೇಳಿ. ಹೇಗಿದ್ದಾನೆ ಕೇಳಿದ್ರೆ ಆ ಗಣಪತಿ ದಶಭುಜ, 10 ಕೈಗಳಲ್ಲಿ 10 ಆಯುಧಗಳನ್ನು ಹಿಡಿದುಕೊಂಡು ತೊಡೆಯ ಮೇಲೆ ಮಹಾಲಕ್ಷ್ಮಿಯನ್ನು ಸನ್ನಿಹಿತ ಮಾಡಿಕೊಂಡಿರತಕ್ಕಂತಹ ಗಣಪತಿ. ಅಂತಹ ಗಣಪತಿಯು ಅಷ್ಟದ್ರವ್ಯ ಪ್ರೀತಿಯನ್ನು ಹೊಂದಿದ್ದಾನೆ. ಅವಲಕ್ಕಿ, ಬೆಲ್ಲ, ಜೇನುತುಪ್ಪ, ತುಪ್ಪ, ತ್ರಿಮಧುವನ್ನು, ನಾರಿಕೇಲ, ತೆಂಗಿನಕಾಯಿ, ಕೊಬ್ಬು, ಬಾಳೆಹಣ್ಣು, ಮೋದಕ, ಸಕ್ತು, ಅರಳು ಹುಡಿ ಇತ್ಯಾದಿಗಳಿಂದ ಮಿಶ್ರಣ ಮಾಡತಕ್ಕಂತಹ ದ್ರವ್ಯವೇ ಅಷ್ಟದ್ರವ್ಯ ಅಂತೇಳಿ. ಅಷ್ಟದ್ರವ್ಯವನ್ನು ಗಣಪತಿಗೆ ಸಮರ್ಪಣೆ ಮಾಡುವುದರಿಂದ 8 ವಿಧವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ. ಅಂತಹ ಗಣಪತಿಯನ್ನು ಮಹಾಗಣಪತಿ ಎನ್ನುವುದಾಗಿ ಆರಾಧನೆ. ಹೇರಂಬ ಗಣಪತಿ, ಶಕ್ತಿ ಸಂಮೋಹನ ಗಣಪತಿ, ಕ್ಷಿಪ್ರ ಗಣಪತಿ, ದ್ವಿಮುಜ ಗಣಪತಿ, ದುರ್ಗಾ ಗಣಪತಿ, ಇನ್ನು ಕೊನೆಯದಾಗಿರತಕ್ಕಂತಹ ಗಣಪತಿ ಸಂಕಷ್ಟಹರ ಗಣಪತಿ. ನಾವು ಸಂಕಷ್ಟಹರ ಗಣಪತಿಯನ್ನು ಕೇಳಿದ್ದೇವೆ. ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷ ಪ್ರಾರಂಭವಾಗಿ ಚೌತಿಯ ದಿನ ಚಂದ್ರೋದಯಕ್ಕೆ ಯಾವ ತಿಥಿ ಬರ್ತದೆ, ಚತುರ್ಥಿ ಬರ್ತದೆ, ಅದು ಸಂಕಷ್ಟರ ಚತುರ್ಥಿ ಅಂತೇಳಿ. ಅದು ನಮ್ಮ ಸಂಕಷ್ಟಗಳನ್ನು ನಾಶ ಮಾಡತಕ್ಕಂಥದ್ದು. ಅದು ಕೊನೆಯದಂತ 32ನೇ ಗಣಪತಿ. ಇಷ್ಟಲ್ಲದೆ ದೃಷ್ಟಿ ಗಣಪತಿ, ಎಲ್ಲರ ಮನೆಯ ಮುಂಭಾಗದಲ್ಲಿ, ವ್ಯವಹಾರ ಕ್ಷೇತ್ರದ ಮುಂಭಾಗದಲ್ಲಿ ನಾವು ನೋಡ್ತೇವೆ ದೃಷ್ಟಿ ಗಣಪತಿ, ಕಣ್ಣು ದೃಷ್ಟಿ ಗಣಪತಿ ಅಂತೇಳಿ. ಕುಜನರ ಕುದೃಷ್ಟಿ ದೋಷಗಳನ್ನೆಲ್ಲ ತಡೆಯತಕ್ಕಂತಹ ಶಕ್ತಿಯುಳ್ಳಂತಹ ಗಣಪತಿ. ವಿದ್ಯೆ ಪ್ರಾಪ್ತಿಗಾಗಿ ವಿದ್ಯಾ ಗಣಪತಿ. ಹೀಗೆ ಹಲವು ಗಣಪತಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಭಾದ್ರಪದ ಶುಕ್ಲ ಚೌತಿಯದು ಶುದ್ಧ ಗಣಪತಿ. ಆ ಗಣಪತಿಯು ನಮಗೆ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ, 4 ಕೈಗಳುಳ್ಳವನಾಗಿ, ಒಂದು ಕೈಯಲ್ಲಿ ಪಾಶವನ್ನು, ಒಂದು ಕೈಯಲ್ಲಿ ಅಂಕುಶವನ್ನು, ಒಂದು ಕೈಯಲ್ಲಿ ಅಭಯ ವರದ ವಸ್ತುವನ್ನು, ಮತ್ತೊಂದು ಕೈಯಲ್ಲಿ ಮೋದಕವನ್ನು ಹಿಡಿದಿರತಕ್ಕಂತಹ ಗಣಪತಿ. ಅಂತಹ ಗಣಪತಿಯನ್ನು ರಕ್ತ ಪುಷ್ಪಗಳಿಂದ, ರಕ್ತ ಗಂಧಗಳಿಂದ, ರಕ್ತ ಚಂದನ ಇತ್ಯಾದಿಗಳಿಂದ, ರಕ್ತ ವಸ್ತ್ರಗಳಿಂದ ಆರಾಧನೆ ಮಾಡಿದಾಗ ಆ ಗಣಪತಿಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ. ಗಣಪತಿ ಎನ್ನುವಂಥದ್ದು ದೊಡ್ಡದಾದಂತಹ ಕಲ್ಪನೆ. ಯಾಕೆಳಿದ್ರೆ ಎಲ್ಲ ಪುರಾಣಗಳಲ್ಲಿಯೂ ಆ ಗಣಪತಿಯ ಕಿಂಚಿತ್ತಾದರೂ ರೂಪಗಳು ಉಲ್ಲೇಖ ಬಂದೇ ಬರ್ತದೆ. ಅದರಲ್ಲಿ ಗಣೇಶ ಪುರಾಣದಲ್ಲಿ ಸವಿಸ್ತಾರವಾಗಿ ಗಣಪತಿಯ ವಿಶೇಷವಾದಂತಹ ಪೂಜಾದಿಗಳು, ಅವನ ಕಥೆಗಳನ್ನೆಲ್ಲ ಹೇಳಲ್ಪಡ್ತಾರೆ. ಮುದ್ಗಲ ಪುರಾಣದಲ್ಲಿ ಆ ಗಣಪತಿಯ ಎಲ್ಲ ರೂಪವನ್ನು ಹೇಳಲ್ಪಡ್ತಾರೆ.